SLC ಅಂದರೆ ಆ ಕಾಲದಲ್ಲಿ ಕೆಲಸ ಸಿಗೋದು ಗೌರ್ಮೆಂಟ್ದು. ಎಂತ ಕೆಲಸ ಮಾಡೋದು ಬಾ ಅಂತ ಹೇಳ್ಬಿಟ್ಟು ತಮಿಳ್ ಪಿಕ್ಚರ್ಗೆ ಕ್ಲಾಪ್ ಬಾಯ್ ಆಗಿ ಕರ್ಕೊಂಡೋಗಿ ಬಿಟ್ಟರು. ಸಿನಿಮಾದವನಿಗೆ ಬಾಡಿಗೆ ಕೊಡಬಾರ್ದು, ಇನ್ ಟೈಮ್ ಸಂಬಳ ಇಲ್ವಲ್ಲ ಅವ್ರು, ಪರ್ಮನೆಂಟ್ ಇರಲ್ಲ. ತಿಂಗಳಿಗೆ ಏನಾಗುತ್ತೆ, ನಾನು ದುಡ್ಡು ಕಳಿಸ್ತೀನಿ, ಯಾರೂ ಉಪವಾಸ ಹಾಕಲ್ಲ ಮನೆಗೆ. ನಾನು ಸಿನಿಮಾ ಮಾತ್ರ ಬಿಡಲ್ಲ, ಹೆಂಡತಿ ಮಕ್ಕಳು ಬೇಕಾದ್ರೆ ಬಿಡ್ತೀನಿ, ಸಿನಿಮಾ ಬಿಡಲ್ಲ ಅಂದೆ. ಉದಯ್ ಶಂಕರ್ ಸಾರು, ವರದಪ್ಪಣ್ಣ ಮತ್ತು ಅಣ್ಣವರು ಇವ್ರು ಕುಂತ್ಕೊಂಡು ಚರ್ಚೆ ಮಾಡೋರು. ಈಗಿರಬೇಕು, ಈಗ ಬರಬೇಕದು. ಯಾವುದೇ ಆಗಲಿ, ಅನ್ನದಾತ ಯಾರು ನಿಮಗೆ? ಅವನು ಕಳ್ತನ ಮಾಡಲಿ, ಸುಳ್ಳು ಹೇಳಲಿ, ಮೋಸ ಮಾಡಲಿ, ಅದನ್ನು ನಮಗೆ ಸಂಬಂಧ ಇಲ್ಲ. ಅವನೇ ಅನ್ನದಾತ, ಅವನೇ ದೇವ್ರು ನಮಗೆ. ಅನ್ನ ಆಗ್ತಾನಲ್ವಾ? Investing in cinemas without cinema knowledge is injurious to you, your family, and the audience too. Annadata sukhi bhava. ಅನ್ನದಾತ ಸುಖಿ ಭವ. ನಮ್ಮ ಇವತ್ತಿನ ಸಂಚಿಕೆಯ ಅತಿಥಿಗಳು ಯಾರು ಅಂದರೆ, ಇವರು 1968ರಲ್ಲಿ ಸಿನಿಮಾ ಇಂಡಸ್ಟ್ರಿ ಒಳಗೆ ಎಂಟ್ರ್ ಆಗಬೇಕು ಅನ್ನೋ ಕನಸಿಟ್ಕೊಂಡು ಅವ್ರ ತಾಯಿ ಹತ್ರ 200 ರೂಪಾಯಿ ಇಸ್ಕೊಂಡು ಬಳ್ಳಾರಿಯಿಂದ ಮೆಡ್ರಾಸ್ಗೆ ಹೋದಂಥವ್ರು. ಯಾಕೆಂದರೆ ಮೆಡ್ರಾಸಲ್ಲಿತ್ತು ಆವಾಗ ಫಿಲ್ಮ್ ಇಂಡಸ್ಟ್ರಿ, ಕನ್ನಡದಾದರೂ ಯಾವುದಾದ್ರೂ ಫಿಲ್ಮ್ ಇಂಡಸ್ಟ್ರಿ ಮೆಡ್ರಾಸಲ್ಲಿತ್ತು. ಸೊ ಮೆಡ್ರಾಸ್ಗೆ ಹೋಗಿ ಅಲ್ಲಿ ಒಂದು ಸಂಸ್ಥೆಯಲ್ಲಿ ಸೇರಿಕೊಂಡು ಕ್ಲಾಪ್ ಬಾಯ್ ಆಗಿ ಅದಾದ ನಂತರ ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟ್ರು, ಅದಾದಮೇಲೆ ಡೈರೆಕ್ಟ್ರಾಗಿ ಸುಮಾರು 55-60 ವರ್ಷಗಳ ಕಾಲ, ಅಂದರೆ ಇವತ್ತಿಗೂ ಇನ್ನೂ ಸಿನಿಮಾ ರಂಗದಲ್ಲೇ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ತೊಡಗಿಸ್ಕೊಂಡಿರುವಂಥ ನನ್ ಅದರ್ ದ್ಯಾನ್ ಆದಿತ್ಯ ಚಿಕ್ಕಣ್ಣ ಅವರು. ಇವರು ಒಂದು ಬುಕ್ಕಲ್ಲ, ಲೈಬ್ರರಿ. ಇವರಿಗೆ ನಮ್ಮ ಈ ಸಂಚಿಕೆಗೆ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಚಿಕ್ಕಣ್ಣ ಸರ್ ಅವ್ರ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ಒಂದು ಕಿರು ಪರಿಚಯ ನೀವೇ ಕೊಟ್ಟರೆ ಚೆನ್ನಾಗಿರುತ್ತೆ. ಚಿಕ್ಕಣ್ಣ ಅಂತಿತ್ತು ಮೊದಲು, ಚಿಕ್ಕಣ್ಣ ಕಂಪ್ನಿ ಅಂತಿತ್ತು ಟೈಟ್ಲ್ಗಳಾಗೆಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಬೇಕಾರೆ. ಆಮೇಲೆ ಆದಿತ್ಯ ಚಿಕ್ಕಣ್ಣ ಅಂತ ಮಾಡಿಕೊಂಡೆ. 1968ನಲ್ಲಿ ಪಂಡ್ರೆಮ್ಮವರು ನಮ್ಮೂರಿಗೆ ನಾಟಕ ಬಂದಿದ್ರು ಕಂಪ್ನಿಗೆ. ಪಂಡ್ರಿಬಾಯ್ ಅವರು. ನಾವು ಪಂಡ್ರೆಮ್ಮ ಹೀರೋ ಅವ್ರು ಬಂದಾಗ ನಾವು ರಾಜಶಂಕರ್ ಅವರು ಬಂದಿದ್ದರು. ನಮಗೇನಾದ್ರು ಸಿನಿಮಾದಲ್ಲಿ ಚಾನ್ಸ್ ಸಿಗೋದಮ್ಮ, ಇಲ್ಲಿ ಕೇಳಿದ್ರೆ ಹೆಂಗಪ್ಪ, ಅಲ್ಲಿ ಬರ್ಬೇಕು, ಮದ್ರಾಸ್ನಾಗಿರೋದು ಸಿನಿಮಾ ಪೀರಿಯಡು, ಅಲ್ಲಿ ಬಂದು ಕೇಳಿದ್ರೆ ನಿಮಗೆ ಕೆಲಸ ಸಿಗ್ಬೋದು ಅಂತ ಹೇಳಿದ್ರೆ ಅಡ್ರೆಸ್ಸು ಕೊಟ್ರಪ್ಪ. ಪಾಂಡುರಂಗ ಆಶ್ರಮ ಅಂತಿದೆ ಅಲ್ಲಿ ಪಣ್ಣಲ್ಲಿ ಕೊಟ್ಟರು. ಹೋದ್ವಿ, ಹುಚ್ಚಿಡಿತು. ನಮ್ಮ ಮಾವನಿಗೆ ನನಗೆ ಸ್ವಲ್ಪ ಕ್ಲಾಸ್ ಆಯಿತು. ಇವನು ಓದಲ್ಲಕ್ಕ, ನಮ್ಮ ತಾಯಿಗೆ, ನಮ್ಮ ಸೋದರ ಮಾವ ದನಕಾಯಿ ಕಳಿಸ್ಬಿಡಕ್ಕೆ, ಇವನು ಸರಿ ಇಲ್ಲ, ಇವನು ಹಳ್ಳಿ ಊರು ನಮ್ಮನ್ನ. ನನಗೆ ಕೋಪ ಬಂತು, ಏನು ದನಕಾಯಿ ಕಳಿಸೋದು ಅಂತೇಳ್ಬಿಟ್ಟು ಇವನೇನು ಹೇಳೋದಂತೇಳಿ ನಮ್ಮಮ್ಮನ ಹತ್ರ ಒಂದು 200 ರೂಪಾಯಿ ಇಸ್ಕೊಂಡು, ಅದ್ರಾಗ ಅವನ ಹತ್ರ ಒಂದು 200 ರೂಪಾಯಿ ಪಾಕೆಟ್ನಾಗ ಕದ್ದು ನಮ್ಮ ಮಾವಂದು ನಮ್ಮ 400 ರೂಪಾಯಿ ತಗೊಂಡು ಹೋಗೋದು. ಅವಾಗ 11 ರೂಪಾಯಿ ಚಾರ್ಜ್ ಬಳ್ಳಾರಿ ಟು ಚೆನ್ನೈ. ಈಗ 230 ಇದೆ. ಸೊ ಹೋದ್ವಿ, ಅಲ್ಲಿ ಪಂಡ್ರಮ್ಮವ್ರ ಆಶ್ರಮಕ್ಕೆ ಹೋದ್ವಿ. ಅಲ್ಲಿ ಸಿಕ್ಕರು ಅವರು, ಇವತ್ತು ಶೂಟಿಂಗ್ ಇದೆಯಪ್ಪ, ಸಾಯಂಕಾಲ ಬರ್ತೀನಿ, ಇಲ್ಲೇ ಊಟ ಮಾಡಿ, ನಮ್ದು ಆಶ್ರಮದ, ಅವ್ರದ್ದು ಆಶ್ರಮ ಇತ್ತು, ಮಕ್ಕಳಿಗೆ ಸಂಸ್ಕೃತ ಪಾಠ ಹೇಳ್ಕೊಡ್ತಾಯಿದ್ರು. ಸೊ ಅಲ್ಲೇ ಊಟ ಮಾಡಿದ್ವಿ, ಎಲ್ಲ ಆಯಿತು. ನೀವು ಒಂದು ಕೆಲಸ ಮಾಡಿ, BR ಪಂತಲ್ ಅಂತಿದ್ದಾರೆ, ಪದ್ಮಿನಿ ಪಿಕ್ಚರ್ಸು, ಮೈಲಾಪುರದಲ್ಲಿದೆ ಅವ್ರದ್ದು, ಅಲ್ಲಿ ಹೋಗ್ಬಿಟ್ಟು ನೀನು ಟ್ರೈ ಮಾಡು, ಅವ್ರದ್ದು ಯಾವ್ದಾದ್ರು ಪಿಕ್ಚರ್ ಸ್ಟಾರ್ಟ್ ಆದರೆ ಹೇಳ್ತಾರೆ, ಕೃಷ್ಣಮೂರ್ತಿ ಅಂತ ಇದ್ದಾರೆ, ನಾನು ಕಳಿಸ್ತೆ ಅಂತ ಹೇಳು ಅಂದರು ಮ್ಯಾನೇಜರ್. ಸೊ ಹೇಳಿದೆ, ಅವ್ರು ಆಯಿತು, ಈಗ ಯಾವುದೂ ಇಲ್ಲ, ನಡೀತಾ ಇಲ್ಲ, ಸ್ವಲ್ಪ ವೆಯ್ಟ್ ಮಾಡು, ಆವಾಗವಾಗ ಬಂದು ಹೋಗ್ತಾರೆ ಆಫೀಸ್ಗೆ ಅಂತ ಹೇಳಿದ್ರು. ಅದಾದಮೇಲೆ ಹೊನ್ನೊಳ್ಳಿ ಕೃಷ್ಣ ಅವ್ರು ಸಿಕ್ಕರು. ಏನು ಮಾಡ್ತಾಯಿದ್ದೆ, ಎಲ್ಲಿ ಕೆಲಸ ಸಿಗ್ತಾಯಿಲ್ಲ, ಅದು ಫ್ರೆಂಡ್ ರೂಮ್ನಾಗಿದ್ದೀನಿ, ಏನು ಮಾಡೋದು ಅಂತೆ. ಸರಿ, ಒಂದು ಕೆಲಸ ಮಾಡಿ, ನೀನು ರಾಜಶಂಕರಣ್ಣವ್ರ ಮನೆ ಬಾ ಅಂತ ಅವನೊಂದು ಅಡ್ರೆಸ್ ಕೊಟ್ಟ. ಕರ್ಕೊಂಡು ಹೋದೆ. ಹೋಗಿ ಅವ್ರಿಗೆ ಹೇಳಿದೆ, ಪಾಪ ಬಂದಿದ್ದಾನೆ ಬಳ್ಳಾರಿ ಕಡೆಯವನು, ಅವ್ನಿಗೆ ಏನಾದ್ರು ಒಂದು ಕೆಲಸ ಸಿಗೋವ್ರಿಗೆ ಇಲ್ಲೇ ಇರಲಿ ಅಣ್ಣ ಅಂತ. ಆಯಿತು ಬಿಡು ಅಂತಂದ್ರು. ಅವ್ರ ಮನೆಗೆ ತರಕಾರಿ ತರೋದು, ಅಲ್ಲಿ ಮಾರ್ಕೆಟ್ಗೆ ಹೋಗಿ ಬರೋದು, ಮಕ್ಕಳು ಸ್ಕೂಲಿಗೆ ಕರ್ಕೊಂಡು ಹೋಗಿಬಿಡೋದು, ಈ ಕೆಲಸ ಮಾಡ್ತಾಯಿದ್ವಿ. ಅವರು ಎಲ್ಲ ಶೂಟಿಂಗ್ ಅವ್ರ ಜೊತೆಲೇ ಹೋಗ್ತಾಯಿದ್ರು, ರಾಜಶಂಕರಣ್ಣನ ಜೊತೆಲೆ ಹೊನ್ನೊಳ್ಳಿ ಕೃಷ್ಣ ಅವ್ರು ಹೋಗ್ತಿದ್ರು. ನಾನು ಮನೆಯಲ್ಲಿಂದ ಇರ್ತಿದ್ದೆ. ಶಾಂತಮ್ಮ ಅಂತ ಅವ್ರ ಮಿಸಸ್, ಅವರು ತುಂಬ ಒಳ್ಳೆಯವರು, ತುಂಬ ಅಂದರೆ ಪಾಪ ಅವರು, ಊಟ ಮಾಡಿದ್ದೀನಪ್ಪ, ಊಟ ಮಾಡು, ಫಸ್ಟ್ ಊಟ ಮಾಡು, ಆಮೇಲೆ ಕೆಲಸ ಅಂತಿದ್ರು ಅವರು. ಆ ಥರ ಅವ್ರು ನಮ್ಮನ್ನು ಮಕ್ಕಳ ಥರ ನೋಡ್ಕೊಂಡ್ರು. ಅದಾದಮೇಲೆ ಒಬ್ಬರು ರಾಮಲಿಂಗಮ್ ಅಂತ ಪ್ರೊಡ್ಯೂಸರು ಆಗಿದ್ರು ಕನ್ನಡದಲ್ಲಿ. ಈ ರಮಾಕಾಂತ ಯಾರು ಇದ್ದಾರೆ ನೋಡಿ ಡೈರೆಕ್ಟ್ರು, ಉಮಾಕಾಂತ್, ಅವ್ರನ್ನ ಪರಿಚಯ ಮಾಡಿಸ್ತಾರೆ ಅವರೇ. ಮೊದಲು ಯಾರು ಅವ್ರು, ರಾಮಲಿಂಗಮ್ ಅಂತ ಮ್ಯಾನೇಜರ್, ಅಲ್ಲೇ ತಮಿಳ್ನಾಡಿನವರು. ಅವ್ರು ಏನು ಓದಿದ್ಯಾ ಅಂದರು. ಅಯ್ಯೋ ಓದಿಲ್ಲ ಅಂದ್ಬಿಟ್ರೆ ಕಷ್ಟ ಆಗುತ್ತೆ. SLC ಓದಿನಿ. ಅಯ್ಯೋ SLC ಅಂದರೆ ಆ ಕಾಲದಲ್ಲಿ ಕೆಲಸ ಸಿಗೋದು ಗೌರ್ಮೆಂಟ್ದು. ಎಂತ ಕೆಲಸ ಮಾಡಿದೆ ಬಾ ಅಂತ ಹೇಳ್ಬಿಟ್ಟು ತಮಿಳ್ ಪಿಕ್ಚರ್ಗೆ ಕ್ಲಾಪ್ ಬಾಯ್ ಆಗಿ ಕರ್ಕೊಂಡೋಗಿ ಬಿಟ್ಟರು. ಸ್ವಲ್ಪ ಹೇಳ್ಕೊಡು ನನಗೆ ಒಂದು ವಾರ, ಆಮೇಲೆ ಇದು ಮಾಡಿ. ಜಯಶಂಕರ್ ಆ ಪಿಕ್ಚರ್ ಹೀರೋ, ತಾಮರೆ ಮನಾಲನ್ ಅಂತ ಡೈರೆಕ್ಟ್ರು.
ಹ್ಮ್. ಅವರು ರೈಟ್ರು ಆ್ಯಂಡ್ ಡೈರೆಕ್ಟ್ರು. ಸೊ ಅವ್ರ ಹತ್ರ ಪಿಕ್ಚರ್ ವರ್ಕ್ ಮಾಡಿದೆ. ಅದು ಆಗ್ತಾ ರನ್ನಿಂಗ್ ಆಗ್ತಾ ದೇವ್ರ ಗುಡಿ ಸ್ಟಾರ್ಟ್ ಆಯಿತು 73ರಲ್ಲಿ. 74 ರಿಲೀಸ್ ಆಗಿತ್ತು. ಆವಾಗ ಒಬ್ಬ ಕನ್ನಡದವ್ರು ಬೇಕು ಕಾಪಿ ಗೀಪಿ ಮಾಡೋಕ್ಕೆ ಡೈಲಾಗ್ ಅಂತೇಳಿ ವೀನಸ್ ಪಿಕ್ಚರ್ ಇದೆಯಲ್ಲ, ರತ್ನಮಯ್ಯರ್ ಅಂತ ಹೇಳ್ಬಿಟ್ಟು, ಅಲ್ಲಿ ಆಫೀಸ್ ಅವ್ರದ್ದು. ಅವರು ಚೂರು ಚಿಕ್ಕಣ್ಣ, ಸಿ ಎಡ್ ರಾಜಣ್ಣ, ಕ್ರಾಂತಿವೀರ, ದೇವ್ರ ಗುಡಿ, ಬಯಸದೆ ಬಂದ ಭಾಗ್ಯ, ದೇವ್ರು ಕೊಟ್ಟವರ ಕಂಟಿನ್ಯೂ ಪಿಕ್ಚರ್ ಮಾಡಿದ್ರು ಅವರು. ಓನ್ ಬ್ಯಾನರು, ಅವರೇ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಆ್ಯಂಡ್ ಎಡಿಟ್ರು. ಎಡಿಟಿಂಗ್ನಲ್ಲಿ ಕುಂತಾಗ ಕನ್ನಡ ಡೈಲಾಗ್ ಎಲ್ಲದು ಏನಂತ ಹೇಳ್ಕೊಡ್ಬೇಕು ಅವ್ರಿಗೆ ಅಷ್ಟೇ. ಪಕ್ಕದಲ್ಲಿ ನಿಂತ್ಕೊಂಡು ಸಹ್ಯಾದ್ರಿ ಅಂತ ಹೇಳ್ಬಿಟ್ಟು ಒಬ್ಬರಿದ್ದರು ಅಸೋಸಿಯೇಟ್ ಡೈರೆಕ್ಟರ್, ಅವರು ಮಂಗಳೂರಿನವರು. ಅವ್ರು ಶೂಟಿಂಗ್ ಮಾತ್ರ ಬರ್ತಾಯಿದ್ರು ಮದ್ರಾಸ್ಗೆ, ಮಿಕ್ಕಿದಂಗೆ ಅವ್ರು ಬೆಂಗಳೂರಿಗೆ ಬಂದುಬಿಡೋರು. ಸೊ ಅದನ್ನು ನಾವು ಕಾಪಿ ಇಟ್ಕೊಂಡು ಡೈಲಾಗ್ ನೋಡ್ಕೊಂಡು ಎಲ್ಲ ಹೇಳೋದು ಸಾರಿಗೆ. ಈ ಥರ ಅಲ್ಲಿ ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಆದಮೇಲೆ 2-3 ಪಿಕ್ಚರ್ ಮಾಡಿದೆ. ನನಗೂ ಮದುವೆ ಆಯಿತು, ಮಗುನೂ ಆಯಿತು. ಬಾಡಿ ಕಟ್ಟಿಗೆ ಇಲ್ದಂಗೆ ದುಡ್ಡು ಕಷ್ಟ ಆಗೋಯ್ತು. ಈ ತಮಿಳ್ನಾಡಿನಲ್ಲಿ ಎಲ್ಲ, ಈ ಕನ್ನಡದಲ್ಲೂ ಇದೆ, ಸಿನಿಮಾದವನಿಗೆ ಬಾಡಿಗೆ ಕೊಡಬಾರ್ದು, ಇನ್ ಟೈಮ್ ಸಂಬಳ ಇಲ್ಲವಲ್ಲ, ಅವ್ರು ಪರ್ಮನೆಂಟ್ ಇರಲ್ಲ ಆಗಿನ ಕಾಲದಿಂದ. ಸೊ ಅವಾಗ ಏನು ಮಾಡಿದ್ರು ನಮ್ಮ ಮಿಸಸ್, ಹೋಗ್ಬಿಡೋಣ ಊರಿಗೆ ಅಂದ್ರು. ಇಲ್ಲ ನಿಮ್ಮ ತವ್ರ ಮನೆಗೆ ಹೋಗು, ಇಲ್ಲ ನಮ್ಮ ಮನೆಗೆ ಹೋಗು. ತಿಂಗಳಿಗೆ ಏನಾಗುತ್ತೆ, ನಾನು ದುಡ್ಡು ಕಳಿಸ್ತೀನಿ, ಯಾರೂ ಉಪವಾಸ ಹಾಕಲ್ಲ ಮನೆಗೆ, ನಾನು ಸಿನಿಮಾ ಮಾತ್ರ ಬಿಡಲ್ಲ, ಹೆಂಡತಿ ಮಕ್ಕಳು ಬೇಕಾದ್ರೆ ಬಿಡ್ತೀನಿ, ಸಿನಿಮಾ ಬಿಡಲ್ಲ ಅಂದೆ. ಅಯ್ಯೋ ಆಯ್ತು ಮಾರಾಯ, ನೀನು ಈ ಥರ ಬಂದರೆ ನಾನೇನು ಉಳ್ಳೇರಿ. ಅವಳು ಸ್ವಲ್ಪ ವೈರ್ ತಂದು ಬ್ಯಾಗ್ ಎಣೋದು, ದುಡ್ಡು ಹಿಂಗೆ ಜೀವನ ನಡೆಸ್ತಾ ಇದ್ವಿ. ಇಬ್ಬರು ಶ್ರಮಪಟ್ಟು ಗಂಡ ಹೆಂಡತಿ. ಅದಕ್ಕೆ ಹೇಳ್ತಾರೆ ಮನೆಗೆ ಭಾಗ್ಯ ದೇವತೆ ಬಂತು ಅಂತಾರಲ್ಲ, ಹಂಗೆ ಒಂದು ಹೆಂಡತಿ ಸಿಗ್ಬೇಕಾದ್ರೂ ಒಂದು ಋಣ ಇರ್ಬೇಕಂತೆ. ಆ ಥರ ಹಾಗಾಗಿ ದೇವ್ರು ಹಂಗೆ ಕಷ್ಟ ಸುಖ ನೋಡಿದ್ವಿ. ಬಳ್ಳಾರಿಗೆ ಬಂದು ನಮ್ಮೂರು ಕಂಪ್ನಿಗೆ ಹೋದೆ. ಕಂಪ್ನಿಯಲ್ಲಿ ಸ್ವಲ್ಪ ಅಕ್ಕಿ, ಜೋಳ, ನಾವು ಸ್ವಲ್ಪ ರೊಟ್ಟಿ ಮಾಡ್ಕೊಳ್ಳೋದು ಜಾಸ್ತಿ, ಅದೆಲ್ಲ ತಗೊಂಡು ಸ್ವಲ್ಪ ಒಣಮೆಣಸಿನ್ಕಾಯಿ ಅವು ಇವು ತಗೊಂಡು ಮನೆಗೆ ಗುರೆಳ್ಳು ಅಂತ ಇರ್ತವೆ, ಹುಚ್ಚೆಳ್ಳು, ಅದು ಇದು ತಗೊಂಡು ಹೋಗೋದು. ಹೊತ್ನಾಗ ಅಲ್ಲಿ ಒಬ್ಬರು ಮದ್ರಾಸ್ನಾಗಿದ್ದರು, ರಂಗರಾಜನ್ ಅಂತ. ಈಗ ನಿನಗೆ ಮಂತ್ರಾಲಯ ಹತ್ರ ಅಲ್ಲೋ, ಅಲ್ಲಿ ರಾಯರ ಮಠಕ್ಕೆ ಹೋಗ್ಬಿಟ್ಟು ಬಾರಯ್ಯ, ಒಳ್ಳೇದಾಗತ್ತೆ ನಿನಗೆ, ಯಾಕೆ ಇಷ್ಟು ಕಷ್ಟ. ನಡ್ಕೊಂಡು 6 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಿದ್ದೆ ನಾನು ಒಂದೊಂದು ಆಫೀಸ್ಗೆ. ಇವ್ರು ಬಾಲಾಜಿ ಅಂತಿದ್ರು, ಮೈರಾ ಪಿಕ್ಚರ್ ಪ್ರೊಡ್ಯೂಸರು, ಅದು ಎಲ್ಲ ಇವ್ರದ್ದಿತ್ತು. ಯಾರ್ದು ನಮ್ಮ ಪ್ರೇಮದ ಕಾಣಿಕೆ ಪ್ರೊಡ್ಯೂಸರು, ಎಲ್ಲರೂ ಭಾಳ ಇದ್ವು ಅಲ್ಲಿ ಕಂಪನಿಗಳು. ಸುಮಾರು ಒಂದು 7-8 ಕನ್ನಡ ಕಂಪನಿಗಳು ಇದ್ದವು, ಮಿಕ್ಕಿದ್ವು ಇಲ್ಲಿದ್ದು. ಸೊ ಅವಾಗ ಏನಾಯಿತು, ಹೋದೆ ಮಂತ್ರಾಲಯಕ್ಕೆ ಹೋಗಿ ಬರೋಣ ಈ ಸಲ ಅಂತೇಳಿ ಎಲ್ಲ ಗಂಟು ಮೂಟೆ ಕಟ್ಕೊಂಡು ಒಂದು ಗೋಣಿ ಚೀಲದಲ್ಲಿ ಹಾಕ್ಕೊಂಡು, ಅವು 3 ಚೀಲದ ಗೋಣಿ ಚೀಲ ಹೊತ್ಕೊಂಡು ಹೋದೆ. ಹೋಗಿ ಅಲ್ಲಿ ಮಂತ್ರಾಲಯದಲ್ಲಿ ಒಂದು ಅಂಗಡಿಯಲ್ಲಿ ಇಟ್ಬಿಟ್ಟು, ಅವು ಜನ ಇಷ್ಟೊಂದಿಲ್ಲ. ಆಮೇಲೆ ಈ ರಾಡು ಗಿಡ ಏನು ಹಾಕಿರಲ್ಲ, ಅದೆಲ್ಲ ಇಲ್ಲ, ಅದು ಯಾವುದೂ ಇಲ್ಲ. ಸರಿ ಸೀದಾ ಕಾಲಿತ್ತು. ನಾನು ಹೋಗೋ ತಟ್ಟಿಗೆ ಅಲ್ಲಿ 11 ಕಾಲಾಗಿತ್ತು. ಬೆಳಗಿಂದ ಬಿಟ್ಟು ಪ್ರೈವೇಟ್ ಬಸ್ನಲ್ಲಿ ಬಂದು ಅಲ್ಲಿಂದ ಆ ಊರುಗಳು ಈ ಊರುಗಳು ಅಂತ ಹೋಗಿ 80 ಕಿಲೋಮೀಟ್ರ್ ನಮ್ಮೂರ್ಲಿಂದ. ಸರಿ 11 ಗಂಟೆಗೆ ಹೋಗಿ ಸೀದಾ ಹೋದೆ. ಅಲ್ಲಿ ಅಂಗಡಿಯಲ್ಲಿ ಇಟ್ಟಿದ್ದೆ ಒಂದು ಕಾಯಿ ಕರ್ಪೂರ ತಗೊಂಡು, ಆಮೇಲೆ ಹೋದೆ. ಅಲ್ಲಿ ಸೀದಾ ಹೋದ ತಕ್ಷಣ ಹೋಗಿ ನಮಸ್ಕಾರ ಮಾಡಿ, ಏನಪ್ಪ ನಾವೇನು ರಾಜ್ಕುಮಾರ್ ಕಂಪ್ನಿನ ಕೇಳ್ತಾ ಇದ್ದೀವಿ, ಸಣ್ಣ ಪುಟ್ಟ ಕಂಪ್ನಿ ಯಾರು ಸಿಗಬಾರ್ದು ನನಗೆ, ಏನಪ್ಪ ಇದು, ನಿನ್ನ ಬಗ್ಗೆ ಎಲ್ಲ ಮದ್ರಾಸ್ನಾಗ ಮಾತಾಡ್ತಾರೆ, ರಾಯರು ತುಂಬ ಪವರ್ಫುಲ್ ಸಿನಿಮಾದವರಿಗೆ, ಕಲಾವಿದರಂದ್ರೆ ತುಂಬ ಇಷ್ಟ ಅವ್ರಿಗೆ ಅಂತ ಹೇಳ್ತಾರಂತೆ. ಬೇಡ್ಕೊಂಡೆ ಅವ್ರ ಹತ್ರ, ಅಂದ್ರೆ ಮನಸ್ಸಿನಲ್ಲಿ ಸೌಂಡ್ ಇಲ್ದಂಗೆ ಬೇಡ್ಕೊಂಡು ಹಿಂಗೆ ತಿರುಗಿ ನೋಡಿದೆ, ಅಲ್ಲಿ ಸರ್ಟ್ ಬಿಸ್ತಾ ಇದ್ರು. ಅಲ್ಲೇನು ಗುರುಗಳೇ ಅಂದೆ. ಅದು ಮೂಲ ರಾಯರದು, ಇದು ಅವ್ರ ಶಿಷ್ಯರು, ಮೊದಲ ಶಿಷ್ಯರು ಇವರು ಅಂತ ಹೇಳಿದ್ರು. ಹೌದಾ, ಅಯ್ಯೋ, ಕಾಯಿ ಕರ್ಪೂರ ಮಾಡಿಸ್ಬಿಟ್ಟೆ, ಇರೋದು ಒಂದು ಆಣೆನ ಅವಾಗ ಇಲ್ಲ 10 ಪೈಸೆ 20 ಪೈಸೆದು, ಅದನ್ನು ಹಾಕಿದೆ. ಇನ್ನೇನು ಮಾಡೋದಂತ ಅಲ್ಲಿಗೆ ಹೋದೆ. ನಮ್ಮ ಕೈಲೇ ಕೊಡ್ತಾರೆ ಅವಾಗ. ಅರ್ಥ ಆಯ್ತು. ಅಲ್ಲಿ ಒಂದು ನೋಡಪ್ಪ, ನಿಮ್ಮ ಶಿಷ್ಯನ ಹತ್ರ ಎಲ್ಲ ಹೇಳ್ಬಿಡಿ, ಸಕ್ಕಸ್ ಸರ್ ಇದನ್ನ, ನಿಮ್ಮ ಶಿಷ್ಯನ ಹತ್ರ ಎಲ್ಲ ಹೇಳ್ಬಿಟ್ಟಿದ್ದೀನಿ, ಮತ್ತು ನಿನ್ನ ಹತ್ರ ಹೇಳೋದು ಬಾರ್ದು, ನೀವಿಬ್ಬರು ಏನು ಚರ್ಚೆ ಮಾಡ್ತೀರೋ ನಮಗೊಂದು ಆಶೀರ್ವಾದ ಮಾಡಿ ಕಳಿಸಿ ಸ್ವಾಮಿ, ಅಪ್ಪ ಬರ್ತೀನಿ ಅಂತ. ರಾತ್ರಿ 9 ಗಂಟೆಗೆ ಬಾಂಬೆಲಿಂದ ಬರುತ್ತೆ, ಚೆನ್ನೈ ಮೇಲ್ ಅಂತ ಬರುತ್ತೆ ಮಂತ್ರಾಲಯದ, ಅಲ್ಲಿಂದ 30 ಕಿಲೋಮೀಟ್ರ್ ಮಂತ್ರಾಲಯ. ಅಲ್ಲಿ ಬಂದು ಅಲ್ಲಿಂದ ರೈಲ್ ಹತ್ತಿ ಬಂದೆ. ಸರ್ ನಿಜವಾಗಿ ಹೇಳ್ತಾ ಇದ್ದೀನಿ, ನೀವು ನಂಬ್ತಿರೋ ಬಿಡ್ತಿರೋ, 2 ಡೇಸ್ ಆಗಿಲ್ಲ ಸರ್. ನೆನ್ನೆಯಿಂದ ಹುಡುಕ್ತಾ ಇದ್ದೀನಿ ಕಣೋ, ಅಕ್ಕವ್ರು ನಿನ್ನ ಅಡ್ರೆಸ್ಗೆ ಗೊತ್ತಿಲ್ಲ ಅಂತ. ಅವ್ರು ಶ್ರೀರಾಮ್ ಮಾಟ್ರ ಬಸ್ನಾಗ ಒಬ್ಬನು ಚಿಕ್ಕಣ್ಣ ಅಂತ ಇದ್ನಲ್ಲ ಕಣೋ, ಅವನು ಪಾದರಾಜ ಓಡಾಡ್ತಾನೆ, ಅವ್ನು ಕರ್ಕೊಂಬರೋ ಅಂತ ಹೇಳಿದ್ರು. ಅವ್ನು ಹುಡುಗಿ 2 ದಿವಸ ಆಯ್ತು ಹುಡುಕ್ತಾ ಇದ್ದಾರೆ. ಸರ್ ಇಲ್ಲಿ ಅಂದ್ಕೊಂಡಿದ್ದೀನೆಲ್ಲ ಅಲ್ಲಿ ಆಗಿದೆ ಸರ್, ಮಾತಾಡಿದ್ದಾರೆ. ಅಂದರೆ ಎಂಥ ಪವರ್ ಇರ್ಬೇಕು ರಾಯರ್ದು. ನಾವು ವೀರಶೈವದವ್ರು ಆದ್ರೂ ಕೂಡ ಇವತ್ತು ರಾಯರ್ ನೆನ್ಸೋದು ಜಾಸ್ತಿ. ನಾನು ಮನೆಗೂ ರಾಯರ್ ಫೋಟೋ ಇರ್ತೈತೆ, ಮಂತ್ರಾಲಯಕ್ಕೆ ಹೋಗ್ತೀವಿ ಬರ್ತಾ ಇರ್ತೀವಿ. ಅಲ್ಲಿಂದ ಸೀದಾ ಬಂದಿದ್ದು ನಿಂತ್ಕೊಂಡೆ. ಏನಪ್ಪ ಕೆಲಸ ಮಾಡ್ತಾ ಇದೀಯಾ, ಏನೇನು ಮಾಡ್ತಾಯಿದ್ದೆ? ಆ್ಯಕ್ಷನ್ ಕಂಟಿನ್ಯೂಟಿ ನೋಡ್ತೀನಿ, ಎಡಿಟಿಂಗ್ ರಿಪೋರ್ಟ್ ಬರೀತೀನಿ, ಆಮೇಲೆ ಕಾಸ್ಟ್ಯೂಮ್ ಕಂಟಿನ್ಯೂಟಿ ಬರ್ತೀನಿ, ಆಮೇಲೆ ಆರ್ಟಿಸ್ಟ್ ಏನೇನು ಗೆಟಪ್ ಇದೆ ಅಂತ ಅದನ್ನು ಬರ್ಕೊಂಬಿಡ್ತೀನಿ. ಅವಾಗ ಯಾಕಂದರೆ ಶೂಟಿಂಗ್ ಮಾಡಿದ್ಮೇಲೆ ಒಂದು 10 ದಿವಸ ಆದಮೇಲೆ ಬ್ರೇಕ್ ಆಗೋದು, ಪ್ಯಾಕಪ್ ಆದಮೇಲೆ ಏನು ಮಾಡ್ತಿದ್ರು, ಡೆವಲಪ್ಗೆ ಹೋಗೋದು. 1 ವಾರ ಡೆವಲಪ್ ಆಗೋದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲ ಅವಾಗ.
ಡೆವಲಪ್ ಆಗಿ ಬಂದು ಎಡಿಟಿಂಗ್ನಲ್ಲಿ ಕೂತ್ಕೋಬೇಕು ನಾವು. ಅಲ್ಲಿವರೆಗೆ ಅಕಸ್ಮಾತ್ ನಿಂಗೆ ಶೆಡ್ಯೂಲ್ ಸ್ಟಾರ್ಟ್ ಆದರೆ ಅವನು ಆಲ್ಬಮ್ ತಗೊಂಬರೋನು ಸ್ಟಿಲ್ ಕ್ಯಾಮ್ರಾಮ್ಯಾನು, ಅದು ಒಂದು 15-20 ದಿವಸ ಬೇಕು ಅವನಿಗೆ ಡೆವಲಪ್ ಮಾಡಿ ಪ್ರಿಂಟ್ ಹಾಕಿ ಎಲ್ಲ ಆಲ್ಬಮ್ ಅಂಟಿಸ್ಬೇಕು. ಸೊ ನಾವು ಕಂಟಿನ್ಯೂಟಿ ಹುಡ್ಕೊಂಡಿರ್ಬೇಕು. ಕಾಸ್ಟ್ಯೂಮ್ ಏನಿತ್ತು, ತಲೆಯಲ್ಲಿ ಹೇರ್ ಇತ್ತಾ, ಏನು ಇದಾಕಿದ್ರು, ಜಡೆ ಬಿಟ್ಟಿದ್ರು, 2 ಜಡೆ, ಇವೆಲ್ಲ ಬರ್ಕೋಬೇಕು ಪ್ರತಿಯೊಂದು. ಎಷ್ಟು ಬಳೆ ಹಾಕಿದ್ರು, ಯಾಕೆ ನೆಕ್ಸ್ಟ್ ಶೆಡ್ಯೂಲ್ ಬೇಕಾದಾಗ ಅವು ಬೇಕು. ಅಷ್ಟು ಶಿಸ್ತಿತ್ತು ಅದು ಬೇಸಿಕಲ್ಲಿ ಆ ಥರ. ಆಮೇಲೆ ಎಡಿಟಿಂಗ್ ಬಡುವ, ಆಮೇಲೆ ಏನು ಲೆನ್ಸ್ ಖಾಲಿ ಲೆಫ್ಟ್ ಟು ರೈಟಾ, ರೈಟ್ ಟು ಲೆಫ್ಟಾ, ಬ್ಯಾಕ್ ಟು ಫ್ರಂಟಾ, ಫ್ರಂಟ್ ಟು ಬ್ಯಾಕ್, ಜೂಮಾ, ಇವೆಲ್ಲವೂ ಬರಿಬೇಕು. ಅಂದರೆ ಯಾಕಂದರೆ ಮಿಚ್ಚಲ್ ಕ್ಯಾಮ್ರಾ ಇದ್ರಿಂದ ಅವಾಗ ನಿಮ್ಗೆ ಏನೂ ಇರೋದಿಲ್ಲ, ಅದೆಲ್ಲ ನಮಗೆ ಅಲ್ಲಿ ಬೇಸಿಕ್ ಬಿತ್ತು. ಅಲ್ಲಿಷ್ಟೊತ್ತಿಗೆ ತೆರೆ ಆಗಿಬಿಟ್ಟಿದೆ. ಇಲ್ಲಿ ಬಂದ ತಕ್ಷಣ ಹೇಳಿದೆ, ಇಲ್ಲಮ್ಮ ಎಲ್ಲ ವರ್ಕ್ ಮಾಡ್ತಾ ಇದ್ದೀನಿ, ಅಸೋಸಿಯೇಟ್ ಅಂದೇ ಮಾಡಿಲ್ಲಮ್ಮ ಅಂದೆ. ಸರಿ, 1-2 ಪಿಕ್ಚರ್ ಮಾಡು ನೋಡೋಣ, ನೀನು ಅಸೋಸಿಯೇಟ್ ಮಾಡ್ತೀನಿ ನಾನು ಅಂತೇಳಿ ಅಲ್ಲಿಂದ ಅಕ್ಕವ್ರು, ಅಣ್ಣವ್ರದ್ದು ಏನಿಲ್ಲ ಅಲ್ಲಿ, ಅವರೇ ಎಲ್ಲ. ಸೊ ಆ ಥರ ನಮಗೆ ಅಲ್ಲಿ ಬೇಸಿಕ್ ಕಲ್ತ್ಕೊಂಡ್ವಿ. ಆಮೇಲೆ ಶೂಟಿಂಗ್ ಹೋಗ್ತಿದ್ವಿ, ಬರ್ತಾಯಿದ್ವಿ. ಹುಡುಗ್ರ ಜೊತೆಲಿ ಅಪ್ಪು ಗಿಪ್ಪು ಎಲ್ಲ ಚಿಕ್ಕ ಹುಡುಗರು ಅವಾಗ, ಪೂರ್ಣಿಮಾ ಅವರೆಲ್ಲ ಆಡ್ತಾ ಇರ್ಬೇಕಾರೆ, ಹೇಯ್ ಎಡಿಟಿಂಗ್ ಹೋಗೋರು ನೋಡಿ. ನಮಗೆ ಅಲ್ಲಿ ಎಡಿಟಿಂಗ್ ಹೋಗ್ಬೇಕನ್ನೋದು ಗೊತ್ತಿಲ್ಲ. ಅವಾಗ ಕರ್ಕೊಂಡು ಹೋಗ್ತಿಲ್ಲ ಯಾರು, ಡೈರೆಕ್ಟ್ರು ಅಸೋಸಿಯೇಟ್ ಇಬ್ಬರೇ ಹೋಗ್ಬಿಡೋರು. ಹೌದು. ಈ ಸೆಕೆಂಡ್ ಅಸ್ಟೆಂಡ್ನೇ ಕರ್ಕೊಂಡು ಹೋಗ್ತಿದ್ದಿಲ್ಲ. ಥರ್ಡ್ ಅಸ್ಟೆಂಟ್ ಕ್ಲಾಪ್ ಬಿಡಿ, ಅವ್ನು ಅದಾಗೋಯ್ತು. ನಾನು ಇಲ್ಲ ಅಲ್ಲಿ ಪ್ರಮೋಷನ್ ಆಗೋದು, ಸೆಕೆಂಡ್ ಅಸ್ಟೆಂಟ್ ಆಗಿ ಬಂದ್ಬಿಟ್ಟೆ. ಕ್ಲಾಪ್ ಬಿಡಿಂದ ಈಗ ಬಂದ್ಬಿಟ್ಟೆ. ಆಮೇಲೆ ಹೋಗಂದ್ರು ಅವ್ರು. ಹೋದೆ ನಾನು ಹೇಳಿ ಅಲ್ಲಿ ನೋಡಿದ್ರೆ ಎಡಿಟರ್ ಮುಂದೆ ಕುಂತಿರ್ತಾರೆ. ಇಲ್ಲಿ ಅವಾಗ ಮೂವಿಲ್ಲ, ಇಷ್ಟು ಮೂವಿಲೇ ಇರ್ತದೆ. ಅದ್ರಾಗ ಪಿಕ್ಚರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕಿ ಓಡಿಸ್ತಾ ಇರ್ತಾರೆ. ಡೈರೆಕ್ಟ್ರಲ್ಲಿ ಕುಂತಿರ್ತಾರೆ, ಎಡಿಟ್ರಿಗೆ ಕುಂತಿರ್ತಾರೆ. ಅಸ್ಟೆಂಟ್ ಎಡಿಟ್ರು ಆ ಕಡೆ ಹಿಂದ್ಗಡೆ ಇರ್ತಾರೆ ಮೂವಿಲಿಂದ, ನಾವು ಡೈರೆಕ್ಟ್ರಿಂದ ಇರ್ತೀವಿ. ಸರ್ ಡೈರೆಕ್ಟ್ರು ಬೈಯರ್ ಸರ್ ಎಡಿಟಿಂಗ್ ಎಡಿಟ್ರು, ಏನೇ ಒಂದು ಲಾಂಗ್ ಶಾಟ್ ತೆಗೆದು ಒಂದು ಕ್ಲೋಸಪ್ ಹೋಗೋದು ಬೇಡವಾ, ಆಮೇಲೆ ಇಂಟ್ರ್ ಕಟ್ ಮಾಡೋದು ಬೇಡ, ಒಂದು ಐಎನ್ಎಸ್ ತೆಗೆಯ, ನಾನು ಬೇಕಾದ್ರೆ ಹಾಕೋಂಗಿಲ್ಲ, ಬೇಡ ಅಂದ್ರೆ ಬಿಸಿ ಹಾಕ್ತೀನಿ, ನೀನು ಏನೇ. ಆಮೇಲೆ ಹೇಳಿದ್ದೇ ಹೇಳ್ತಾಯಿಲ್ಲ ಮ್ಯಾಟ್ರು. ಡೈರೆಕ್ಟ್ರ್ ಅಂದ್ರೆ ನಾವು ದೇವ್ರು ಅಂದ್ಕೊಂಡಿದ್ವಿ ಅಲ್ಲಿ. ಅದು ಸೆಟ್ಟಲ್ಲಿ ಎದ್ದು ನಿಂತ್ಕೊಳ್ಳೋರು, ಹೀರೋ ಹೀರೋಯಿನ್ ಯಾರು ಇರ್ತಾರೆ ಅಲ್ಲಿ, ಅಷ್ಟು ಕ್ಯಾಮ್ರಾಮನ್ ಎಲ್ಲರೂ ಎದ್ದು ನಿಂತಿರ್ತಾರೆ. ಸರ್ ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್. ಅವ್ರ ಎಂಟ್ರಿನ ಭಾಳ ಜೋರಾಗಿರೋದಲ್ಲಿ, ಫ್ಲೋರ್ ಅಲ್ವ ಅದು. ಹೌದು. ಸೊ ಇದನ್ನು ನಾನು ಕಲಿಬೇಕಲ್ಲ ಅಂತ ನಾನು ಆಸೆ ಪಟ್ಟು ಬಂದೆ. ಇಲ್ಲಿ ನೋಡಿದ್ರೆ ಎಡಿಟ್ರ್ ಹಿಂಗೆ ಬೈತಾನಲ್ಲ, ಬಟ್ ಸೋನ್ಶೇಖರ್ ಸರ್, ವಿಜಯ್ ರೆಡ್ಡಿ ಅವರು ಎಲ್ಲರಿಗೂ ಹೇಳ್ತಿದ್ರು. ಆಮೇಲೆ ಆಫ್ ಎಲ್ಲ ಓಪನ್ ಮಾಡ್ತಿಲ್ಲ, ಅಯ್ಯೋ ಏನೇ ಅಬ್ರಪ್ಟಾಗಿ ಓಪನ್ ಮಾಡ್ತಿಲ್ಲ ಸೀನ, ಆಮೇಲೆ ಅವ್ರು ಒಂದು ಕ್ಲೋಸ್ ಮೇಲೆ ಓಪನ್ ಮಾಡ್ಯ, ಇಲ್ಲ ಒಂದು ಎಕ್ಸ್ಟೀರಿಯರ್ ಶಾರ್ಟ್ ಹಾಕಾಗ ಮನೆ ಮುಂದೆ, ಅದು ಹಾಕ್ಬಿಟ್ಟು ಒಳಗೆ ಬರೀ ಡೈಲಾಗ್ ಮೇಲೆ ಅಲ್ಲೇ ಮಾಡೋ, ಒಂದು ಡೈಲಾಗ್ ಓವರ್ಲಾಪ್ ಮಾಡಿ, ಒಬ್ಬೊಬ್ಬೊಬ್ಬ ಇದೆಲ್ಲ ಇದೆ ಅಂತ ಅವಾಗ ನಮಗೆ ಅದು ಒಂದೊಂದೇ ಕಲ್ತ್ಕೊಂಡು. ಅದಾದಮೇಲೆ ಅದಾಯಿತು, ಒಂದು 2-3 ಪಿಕ್ಚರ್ ಅದು, ರವಿಚಂದ್ರ, ವಸಂತ ಗೀತ, ಅವನೇ. ಅದಾದಮೇಲೆ ಸ್ಕ್ರಿಪ್ಟ್ ಡಿಸ್ಕಷನ್ ಹೋಗೋನವ್ರು. ಈ ರಾಜಶೇಖರ್ ಅನ್ನೋದಕ್ಕಿಷ್ಟು ಒಂದು ಪಿಕ್ಚರ್ಗೆ ಹೋಗ್ಬಿಡೋರು, ನಾನು ಒಂದೇ ಪಿಕ್ಚರ್, ಇನ್ನೊಂದು ಪಿಕ್ಚರ್ ನೀನು ಮಾಡುವಂತ ಅನ್ನೋರು. ಅವಾಗ ಸ್ಕ್ರಿಪ್ಟ್ ಡಿಸ್ಕಷನ್ ಹೋಗಿ ಅಲ್ಲಿ ಡಿಸ್ಕಷನ್, ಅಣ್ಣವ್ರ ಇನ್ವಾಲ್ವ್ಮೆಂಟು, ವರದಪ್ಪಣ್ಣ ಮತ್ತು ಉದಯಶಂಕರ್ ಸಾರು, ಡೈರೆಕ್ಟ್ರು, ಆ ಪಿಕ್ಚರ್ ಡೈರೆಕ್ಟ್ರು ಯಾರು, ಆ ಡೈರೆಕ್ಟ್ರು, ಇಷ್ಟು ಜನ ಡಿಸ್ಕಷನ್ ಮಾಡಿ ಶೂಟಿಂಗ್ ಹೋಗ್ಬೇಕಂದ್ರೆ ಮತ್ತೆ ಅಣ್ಣವರು ಒಂದು ವಾರ ನೆನೆಸ್ಕೊಂಡ್ಬಿಟ್ಟು, ಇಲ್ಲ ನನಗೆ ಯಾಕೋ ಸ್ವಲ್ಪ ಸರಿಯಾಗಿ ಕಾಣ್ತಾ ಇಲ್ಲ, ಇನ್ನೊಂದು ಸಲ ಮಾಡೋಣ, ಮತ್ತೆ ಮಾಡೋರು. ಸರ್ ಆ ಸ್ಕ್ರಿಪ್ಟಿಗೆ ಅಷ್ಟು ಮಹತ್ವ ಕೊಡ್ತಿದ್ರು. ಉದಯಶಂಕರ್ ಸಾರು, ವರದಪ್ಪಣ್ಣ ಮತ್ತು ಅಣ್ಣವರು ಇವ್ರು ಕುಂತ್ಕೊಂಡು ಚರ್ಚೆ ಮಾಡೋರು. ಈಗಿರಬೇಕು, ಈಗ ಬರಬೇಕದು, ಇವ್ರು ರಂಗಭೂಮಿಲಿಂದ ಬಂದವರಲ್ಲ. ಹೌದು. ಆಡಿಯನ್ಸ್ ಪಲ್ಸ್ ಗೊತ್ತಿತ್ತು ಸರ್ ಅವ್ರಿಗೆ. ಆಮೇಲೆ ಹೇಳ್ಯಾರ ಅವರು, ಹೀರೋ ಸುತ್ತ ಕೆಟ್ಟ ಕ್ಯಾರೆಕ್ಟರ್ ಇರುವಾಗಂತೆ, ಅವಾಗ ಹೀರೋ ಆಗಬೇಲ್ಲ, ಇಲ್ಲಂದ್ರೆ ಎಲ್ಲರೂ ಒಳ್ಳೆಯರಾದ್ರೆ ಹೀರೋ ಹೆಂಗೆ ಕಲ್ತು ಎಂಥ ಸಿದ್ಧಾಂತ ಇಲ್ಲ. ಹೌದು. ಅಲ್ವಾ. ಆಮೇಲೆ ಆತನ ಬೈತಾ ಇರಬೇಕು ಎಲ್ಲರೂ, ಅಲ್ಲಿರೋ ಕ್ಯಾರೆಕ್ಟರ್ಗಳೆಲ್ಲ ಆಡ್ಕೊತಾ ಇರಬೇಕು, ಆತ ಮಾತ್ರ ಬಡವ್ರಿಗೆ ಸಹಾಯ ಮಾಡ್ತಾನೆ ಇರಬೇಕು. ಶ್ರೀಮಂತರ ಮಗಳು ಇರ್ತಾಳೆ ಹೀರೋಯಿನ್, ಅವಳು ಎಗೆನಿಸ್ಟು, ಅವ್ರು ಬಗ್ಗೆ ಬಿಡ್ಬೇಕು. ಇಷ್ಟೇ ಸರ್ ಸಬ್ಜೆಕ್ಟ್ಗಳು. ಎನ್ ಡಿ ರಾಮರಾವ್ ಮಾಡಲಿ, ನಾಗೇಶ್ವರರಾವ್ ಮಾಡಲಿ, ಶಿವಾಜಿ ಗಣೇಶನ್ ಮಾಡಲಿ, ಯಾರೇ ಮಾಡಲಿ, ಆ ಫಾರ್ಮಲ್ ಅವ್ರದ್ದು. ಅವ ಆಗಿನ ಕಾಲದಾಗೆ ಶ್ರೀಮಂತ ಮಗಳು, ಸೊಕ್ಕಿನ ಹುಡುಗಿ, ಅವಳು ಸೊಕ್ಕು ಬಡ್ಗದೆ ಇದು ದೊಡ್ಡ ದೊಡ್ಡ ಹೀರೋಗಳು ಮಾಡಿ, ಸಣ್ಣ ಪುಟ್ಟ ಹೀರೋಗಳು ಮಾಡಿದ್ರೆ ಹೋಗಲ್ಲ ಅದು. ಅಂದರೆ ಒಬ್ಬೊಬ್ಬ ಆಡಿಯನ್ಸ್ನಲ್ಲಿ ಒಬ್ಬ ಹೀರೋ ಮೈಂಡ್ ಕುಂತ್ಕೊಂಬಿಟ್ಟ ಅಂದರೆ ಅವ್ನು ದೇವರು. ಸರ್, ಅಣ್ಣವರು ಅಭಿಮಾನಿಗಳನ್ನ ದೇವರು ಅಂದರು, ನಿರ್ಮಾಪಕರನ್ನ ಅನ್ನದಾತರು ಅಂದರು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾಕೆ ಅಣ್ಣವ್ರ ಅಭಿಮಾನಿ ದೇವ್ರುಗಳು ಅಂದರೆ ಪಾಯಿಂಟಿಗೆ ಬರ್ತೀನಿ. ನನಗೆ ತಿರುಪತಿಯಲ್ಲಿ ಒಂದು ದಿವಸ ಒಬ್ಬ ಭಕ್ತ ಬಂದ್ಬಿಟ್ಟು ಖಾಲಿ ಬಿದ್ದುಬಿಡ್ತಂತೆ. ಅಯ್ಯೋ ಏನಪ್ಪ ಇದು ದೇವಸ್ಥಾನದಲ್ಲಿ? ಅಂದರೆ ಹೊರಗಡೆ. ಇಲ್ಲಣ್ಣ ನಾವು ನಿಮ್ಮನ್ನು ನೋಡಿದ್ದಿಲ್ಲಣ್ಣ, ನಿಮ್ಮ ಪಿಕ್ಚರೆಲ್ಲ ಅಳ್ತಾನಂತೆ. ನಿಮ್ಮ ನೋಡಿ ನನಗೆ ಎಷ್ಟು ತಿರುಪತಿ ತಿಮ್ಮಪ್ಪನಿಗಿಂತ ನಿಮ್ಮನ್ನು ನೋಡಿದ್ದೆ ನನಗೆ ಆನಂದ ಆಯ್ತಣ್ಣ ಅಂದೇನು. ಚಚೆ ನೀವು ಅಭಿಮಾನಿ ದೇವ್ರುಗಳು ಅಂತ ಅವ್ರ ಬಾಯಲ್ಲಿ ಬಂತದೆ, ಫಸ್ಟ್ ಟೈಮ್ ಅಂತ ಬಂದಿದ್ದವ್ರಿಗೆ. ನೀವು ಕಣ್ತುಂಬ ನೋಡಿ ನನ್ನ ಪ್ರೀತಿಸಿದ್ರೆ ನಮಗೆ ಊಟಪ್ಪ, ನಿರ್ಮಾಪಕ ಅನ್ನದಾತ, ನೀನು ದೇವರು ಅಂತ ನೋಡಿ. ಇವೆರಡು ವರ್ಡ್ ಅಲ್ಲಿ ಹೇಳಿದರು ಅವ್ರು. ಅದು ಅವತ್ತು ಅವ್ರು ಹೇಳಿದ್ರು. ನಮ್ಮ ರಾಜಶೇಖರ್ ಇದ್ರಲ್ಲ, ಅವ್ರ ಜೊತೆಲಿದ್ದರು, ನಾನಿಲ್ಲ ಅವಾಗ, ನನಗಿನ್ನ ಮುಂಚೆ ಅದು.
ಅದೇ ನಾವು ಅಣ್ಣವರ ಅಭಿಮಾನಿ ಆಗಿರೋದ್ರಿಂದನೇ ಈ ಕಾರ್ಯಕ್ರಮಕ್ಕೆ ಅನ್ನದಾತ ಸುಖೀಭವ ಒಳ್ಳೆ ಸೆಲೆಕ್ಟ್ ಮಾಡಿದ್ರಿ. ಅಲ್ಲ, ಈಗ ನಾವು ಸಿನಿಮಾ ಆಗಲಿ, ಒಂದು ಅಂಗಡಿ ಆಗಲಿ, ಯಾವುದೇ ಆಗಲಿ, ಅನ್ನದಾತ ಯಾರು ನಮಗೆ? ಅವನು ಕಳ್ತನ ಮಾಡಲಿ, ಸುಳ್ಳು ಹೇಳಲಿ, ಮೋಸ ಮಾಡಲಿ, ಅದನ್ನು ನಮಗೆ ಸಂಬಂಧ ಇಲ್ಲ. ಅವನೇ ಅನ್ನದಾತ, ಅವನೇ ದೇವ್ರು ನಮಗೆ. ಅನ್ನ ಹಾಕ್ತಾನಲ್ವಾ, ಅದು ಎಲ್ಲೇ ಕೊಲ್ಲೆ ಹೊಡ್ಕೊಂಬರಲ್ಲ, ನಮಗೆ ಸಂಬಂಧ ಇಲ್ಲ ಅಂತ ಆತ ಅನುಭವಿಸ್ತಾನೆ ಪಾಪ. ನಾವ್ಯಾಕೆ ಅದನ್ನು ಆಡ್ಕೋಬೇಕು? ಅದಕ್ಕೆ ಆಡ್ಕೊಳ್ತಿದ್ದಿಲ್ಲ ಅಣ್ಣವ್ರು, ಯಾರ ಬಗ್ಗೆನೂ ಆಡ್ಕೊಳ್ತಿದ್ದಿಲ್ಲ. ತಪ್ಪು ಅದು. ನಾವು ಯಾಕೆ ಆಡ್ಕೋಬೇಕು? ನಮಗೆ ಆತ ಅನ್ನದಾತ. ಮೋಸ ಮಾಡಿದ್ರು, ಅವ್ರು ದುಡ್ಡು ಕೊಟ್ಟಿಲ್ಲ, ಫೈನಾನ್ಸ್ ಬಂದಿಲ್ಲ, ನಿಂಗೆ ಹೇಳ್ಬಾರ್ದು. ಕೊಡ್ತಾರೆ ಇವತ್ತಿಲ್ಲ. ನಾನು ನೋಡಿ ಹಂಗೆ ಹೇಳ್ದೆ ಕೇಳಿದೆ, ವರದಪ್ಪಣ್ಣವರು ಒಂದು ಸಲ 5,000 ರೂಪಾಯಿ ಎಕ್ಸ್ಟ್ರಾ ಕೊಟ್ರಂತೆ. 25,000 ಇತ್ತಂತೆ ಸಂಭಾವನೆ. ಒಂದು 5,000 ಎಕ್ಸ್ಟ್ರಾ ಕೊಡ್ತೀನಿ, ನನಗೆ ಆ ಡೇಟ್ ಕೊಟ್ಬಿಡು ಅಂದ್ರಂತೆ. ಈಸ್ಗೆ ಬಂದ್ಬಿಟ್ರು ಇವ್ರು 5,000. ಊಟಕ್ಕೆ ಕುಂದಿರ್ತಿದ್ರೆ, ಏನು ವರದ ಯಾಕೆ ಇಲ್ಲಿ ಲೇಟ್ ಅಂದರೆ, ಇಲ್ಲ ಅದು ಒಬ್ಬರು ಪ್ರೊಡ್ಯೂಸರಿಗೆ ಕತೆ ಹೇಳಿದ್ರು ಅವರು, ಅದನ್ನ ಕೇಳ್ಕೊಂಡು ಚೆನ್ನಾಗಿದೆ, ತಮಿಳ್ ಪ್ರೊಡ್ಯೂಸರು, ಒಂದು 5,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. ಅದು ಕೂತಿದ್ರಂತೆ, ಎದ್ದೇಳದಂತೆ. ಯಾಕಣ್ಣ? ವಾಪಸ್ ಕೊಟ್ಬಿಡ್ಬ. ಆ ನಿರ್ಮಾಪಕನಿಗೆ ಮೋಸ ಮಾಡಿ ಈ ನಿರ್ಮಾಪಕನಿಗೆ ಕೊಟ್ಟರೆ ದೇವ್ರು ಮೆಸ್ತಾನೇನ್ರಿ? ಅವ್ನು ಅನ್ನದಾತಲ್ವ, ಅವದು ಕೊಡೋದೇ ಸಂಭಾವನೆ. ಅವ್ನು 5,000 ಕೊಟ್ಟ ತಕ್ಷಣ ಇವ್ರಿಗೆ ಕೊಟ್ಟೆ ಅಂದರೆ ಏನು ಅನ್ಕೊಂಡು ನೊಂದ್ಕೊಳ್ಳಲ್ವಾ ಮನುಷ್ಯ? ಆ ನೊಂದ್ಕೊಂಡ್ರೆ ನಮಗೆ ಶಾಪ ಅಲ್ವಾ? ನೋಡಿ ಎಂತ ದೊಡ್ಡ ಮಾತು, ಎಂತ ಎಥಿಕ್ಸ್ ಇದೆ. ಸರಿ ಊಟ ಮಾಡಿ ಕೊಟ್ಟು ಬರ್ತೀನಿ. ಇಲ್ಲ, ನೀವು ಕೊಟ್ಟು ಬಂದಮೇಲೆ ಇಬ್ಬರು ಊಟ ಮಾಡೋಣ. 3 ಗಂಟೆಗೆ ಬಂದ್ರಂತೆ, ಮತ್ತೆ ವಾಪಸ್ ಅಣ್ಣ ವರದಪ್ಪನ ಹೋಗಿ ಕೊಟ್ಬಿಟ್ಟು ಊಟ ಮಾಡೋಣ ಅಂದ್ರೆ ಊಟ ಮಾಡೋಣ ಅಂತ ಸಿತ್ತಿತ್ತು ಸರ್. ಈಗ ಯಾರೇ ಆಗಲಿ ಒಂದು ಮನುಷ್ಯನಲ್ಲಿ ಸಿತ್ತು ಬೆಳೆಸ್ಕೋಬೇಕು. ಅವ್ನು ಕಳ್ತನ ಮಾಡೋನಾಗಲಿ, ಸುಳ್ಳು ಹೇಳೋನಾಗಲಿ, ಮೋಸ ಮಾಡೋಣ, ಜಗತ್ತಿನಿಗೆ ಮೋಸ ಮನುಷ್ಯನಿಗೆ ಜಾಗ ಇಲ್ಲ ಅಂತೀವಿ, ಸಮಸ್ಯೆ ಇಲ್ಲ, ಜನ ಇಲ್ಲ ಅಂತೀವಿ. ಒಂದು ಶಿಸ್ತಿತ್ತು ಅವನಲ್ಲಿ ಕೂಡ. ಈಗ ಟಾಪ್ ಕಳ್ಳ ಇರ್ತಾನೆ, ಅವನಲ್ಲಿ ಒಂದು ಶಿಸ್ತಿದೆ. ನೋಡ್ತಾನೆ, ಪ್ಲ್ಯಾನ್ ಮಾಡ್ತಾನೆ, ಅಲ್ಲಿ ಹೇಳುತ್ತಾನೆ. ಈಗ ಹಾಗೆ ನಮ್ಮಲ್ಲಿ ಜೀವನಕ್ಕೆ ನಮ್ಮ ಗುರಿ ಏನು? ಏನು ಗುರಿ ನಮ್ಮದು? ನಾವು ಸಿನಿಮಾ ಅದು ನಮಗೆ ಅನ್ನ ಹಾಕೋದು, ಅದು ದೇವಾಲಯ ಇದ್ದಾನೆ. ನನ್ನ ತಿಳಿದ ಸರ್, ನೀವು ಮೆಡ್ರಾಸ್ನಲ್ಲಿ ಸೆಟ್ಟಿ ಬರ್ಬೇಕಾದ್ರೆ ಹೀರೋಯಿನ್, ಪ್ರೊಡ್ಯೂಸರು, ಡೈರೆಕ್ಟ್ರು ಫಸ್ಟ್ ಫ್ಲೋರ್ನಲ್ಲಿರೋ ಮುಂದೆ ಗೇಟ್ ಒಂದು ಚಿಕ್ಕದ ಗೇಟು, ದೊಡ್ಡದು ಇದು ಈಗ ನೋಡಿದ್ರಲ್ಲ ಕಂಠೀರವ. ಹೌದು. ಅದು ಹಿಂಗೆ ನಮಸ್ಕಾರ ಮಾಡ್ತಾಯಿದ್ರು ನೋಡಿ. ಅನ್ನೋರು ಕಂಠೀರವ ಸ್ಟುಡಿಯೋಗೆ ಬಂದು ಹಾಲೋಜಿಯನ್ ವರ್ಕ್ ಮಾಡಿದೆ ನಾನು 1981. ಸಂಗೀತಂ ಶ್ರೀನಿವಾಸರಾವ್ ಫಸ್ಟ್ ಪಿಕ್ಚರ್ ನಮ್ಮ ಅಣ್ಣವ್ರ ಕಂಪ್ನಿಗೆ. ಇಲ್ಲೊಂದು ಮುನೀಶ್ವರ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಅಡ್ಡ ಬಿದ್ದು ಬಿಡ್ತಿದ್ವು ಆ ಮಣ್ಣಲ್ಲೇ. ಹಂಗೆ ಸೆರೆಕ್ಟ್ ಅವ್ರದ್ದು. ಆಮೇಲೆ ಡ್ರೆಸ್ ಚೇಂಜ್ ಆಗ್ತಿದ್ವು. ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಕುಂತು ಧ್ಯಾನ ಮಾಡಿ ಬಂದು ಸೆಟ್ಟಿಗೆ ಮೇಕಪ್ಪಿಗೆ ಬರೋರು. ಪ್ರತಿ ಸಲ ಎಷ್ಟು ದಿವಸ ಹೋಗಲಿ ದಿವಸ ಅದೇ ಕೆಲಸ. ಅದಕ್ಕೆ ಭಯ, ಭಕ್ತಿ, ಶ್ರಮ, ಶ್ರದ್ಧೆ ಇರ್ಬೇಕಂತೆ. ಹೌದು. ಯಾವುದೇ ಉದ್ಯೋಗ ಮಾಡಿ ನೀನು, ಗೋಡೆ ಕಟ್ಟೆ ಕೆಲಸ ಆಗಲಿ, ಗಾರೆ ಕೆಲಸ ಆಗಲಿ, ಯಾವುದೇ ಅದಕ್ಕೆ ನೀನು ಗೌರವ ಕೊಡಬೇಕು. ಅದು ನಮಗೆ ಅನ್ನ ಹಾಕೋದು, ಇದು ನಾವು ಪ್ರೀತಿಸಿದ್ರೆ ಅದು ನಿಮ್ಮನ್ನು ಹಂಗೆ ಎತ್ಕೊಂಡು ಹೋಗುತ್ತಂತೆ. ಇದು ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಒಂದು ಆಶ್ರಮ. ನಾವು ಸ್ವಲ್ಪ ಎಲ್ಲ ಓದೋದು ಜಾಸ್ತಿ ಅಲ್ಲ, ಹೇಳ್ತಾರೆ ನೀನು ಎಲ್ಲೇ ಇರೋ ಏನೇ ಮಾಡು, ನಿಷ್ಠೆ ಇರಲಿ, ಅದರಲ್ಲಿ ಶ್ರಮ, ಶ್ರದ್ಧೆ ಇರಲಿ. ಅದು ಹೇಳಿದಕ್ಕೆ ವರದಪ್ಪನವರು ವಿಜಯ ಚಿತ್ರ ಅಂತ ಇಂಟರ್ವ್ಯೂ ಮಾಡ್ತಿದ್ರು. ನಮ್ಮ ಉದಯಶಂಕರ್ ಅವರ ತಂದೆಯವರಿದ್ದರು, ಸದಾಶಿವ ಅಂತ, ಸದಾಶಿವ. ಅವರು ವಿಜಯ ಚಿತ್ರಕ್ಕೆ ಬರೀತಿದ್ರು. ಅದೇ ನಮ್ಮ ಸಿನಿಮಾದ ಮ್ಯಾಗ್ಝಿನ್ ಅದು. ವಾಣಿ ಸ್ಟುಡಿಯೋ ನಾಗರೆಡ್ಡಿ ಓನರ್ದು ಅವ್ರ ಅಣ್ಣ ಚಕ್ರಪಾಣಿ ಅಂತ, ಅವರೇ ಅದಕ್ಕೆ ಸಂಪಾದಕರು. ಅವರು ಅಲ್ಲಿ ಬರೀತಿದ್ರು ಚಂದಮಾಮ ಇವು. ಆಮೇಲೆ ವಿಜಯ ಚಿತ್ರ ಅಂತ ಒಂದಿತ್ತು, ಎಲ್ಲ ಲ್ಯಾಂಗ್ವೇಜು ಬರ್ತಾಯಿದ್ದು ಸಿನಿಮಾದು. ಆದರೆ ಕೇಳಿದಾರೆ ಅಣ್ಣವ್ರನ್ನ ಇಂಟರ್ವ್ಯೂ ಮಾಡಿದಾರೆ ವರದಪ್ಪಣ್ಣನ, ಇದಕ್ಕೆಲ್ಲ ಕಾರಣ ನೀನಂತೆ, ಸ್ಟೋರಿ ಸೆಲೆಕ್ಟ್ ಮಾಡೋದ್ರಲ್ಲಿ ನೀನು ನಂಬರ್ 1 ಅಂತೆ. ಹೇಗೆ ವರದಪ್ಪಣ್ಣ? ನಾನಷ್ಟು ಇವತ್ತು ರಾಜ್ಕುಮಾರ್ ಈ ಲೆವೆಲಿಗೆ ಬರೋಕ್ಕೆ ನೀನೇ ಕಾರಣ ಅಂತೆ. ಅವನುடைய ಶ್ರಮ, ಶ್ರದ್ಧೆ ಅಂತ ಹೇಳ್ತಾರೆ ಅವರು. ಅವರಿಬ್ರದ್ದು ಹೆಂಗಿತ್ತಂದರೆ, ಅವ್ರ ಮಾತು ಇವ್ರು ಮಿರ್ತಿಲ್ಲ, ಇವ್ರ ಮಾತು ಅವ್ರು ಮಿರ್ತಿದ್ದಿಲ್ಲ. ಸೊ ಹಾಗೆ ಆ ಸಿನಿಮಾಕ್ಕೋಸ್ಕರ, ಆ ಕಥೆಗೋಸ್ಕರ ಅವ್ರು ನಮಗೆ ದುಡ್ಡು ಕೊಡೋರು, ಅನ್ನ ಹಾಕೋ ದಣಿಗಳು, ದೇವ್ರುಗಳು ಅವ್ರಿಗೆ ತೃಪ್ತಿ ಆಗಬೇಕು. ನನಗೆ ಬರೀ ಒಂದು 4 ಸಾಂಗು 4 ಪೈಟ್ ಇಟ್ಬಿಡ್ರಿ ಅಂತ ಹೇಳೋದಲ್ಲ. ಇವತ್ತಿನ ಕಾಲ ಹಂಗಾಗಿದೆ. ಇರಲಿ, ಅದು ಹೋಗಿ ಟ್ರೆಂಡ್ ಚೇಂಜ್ ಅಲ್ಲ ಸರ್. ಗಟ್ಟಿ ಕತೆ ಕೊಡ್ರಿ, ಡೆಫಿನೆಟ್ಲಿ ಹೋಗುತ್ತೆ. ಯಾಕೆ ಹೋಗಲ್ಲ? ಕಥೆಯಲ್ಲಿ ಆಳ ಇಲ್ಲ. ಆಮೇಲೆ ಯಾವುದೋ ಒಂದು ಪಿಕ್ಚರ್ ಹೋಯ್ತು ಅಂದ್ರೆ ಅದೇ ಟ್ರೆಂಡ್ ಮಾಡ್ತಾರೆ, ಅದೇ ಟ್ರ್ಯಾಕಿಗೆ ಹೋಗ್ತಾರೆ. ಹೌದು. ಆಗಬಾರ್ದು. ಒಂದು ಮೆಸೇಜು ಯೂನಿವರ್ಸಲ್ ಮೆಸೇಜ್ ಇರಬೇಕು, ಜಗತ್ತೇ ಮೆಚ್ಚಬೇಕು ಸರ್. ಅಂಥ ಮೆಸೇಜ್ ಮಾಡಿ. ಈಗ ಆಲೋಚನೆ ನಾವು ಮಾಡ್ಬೇಕಾರೆ ಫಸ್ಟ್ ಕಾಪಿ ನೋಡಿದ್ವಿ ನಾವು, ಇದು ಪಿಕ್ಚರ್ ಹೋಗುತ್ತಾ, ಇದು ಏನು ಅಣ್ಣವ್ರು ಸುಳ್ಳು ಹೇಳ್ತಾರೆ, ಏನಿಲ್ಲ, ಫೈಟ್ ಇಲ್ಲ, ಹೋಗುತ್ತಾ ಅಂತ ನಾವು ಅಂದ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ನಾವು ಟೆಕ್ನಿಷಿಯನ್ಸ್ ಎಲ್ಲ ಫಸ್ಟ್ ಮೆಡ್ರಾಸಿನ ಜಮ್ನಿ ಲ್ಯಾಬ್ನಲ್ಲಿ ನೋಡ್ಬಿಡ್ತಿದ್ವಿ. ಕಷ್ಟ ಹೋಗೋದಂದ್ವಿ ಸರ್. 25,000 ಸರ್. ಬಿಕ್ಕಿ ಆಡ್ತಿದ್ರಿ ಸರ್. ನಮ್ಮ ಮನೆಗೆ ಒಂದು ಗಂಡ ಐತೆ, ನನ್ನ ಗಂಡ ಮೂದೇವಿ. ನಮ್ಮಪ್ಪ ನೋಡಿ ಎಷ್ಟು ಸಹಾಯ ಅಂದರೆ ಲೇಡೀಸ್ ಓರಿಯೆಂಟೆಡ್ ಆಗೋಯ್ತು. ಎಂಟಿಗೋಸ್ಕರ ಸುಳ್ಳು ಹೇಳ್ತಾನೆ, ತಪ್ಪಿಲ್ಲ ನೋಡಿ. ನಮ್ಮ ಕ್ಯಾಲ್ಕುಲೇಷನ್ ಬೇರೆ ಆಯಿತು. ಅದು ಆ್ಯಕ್ಚುಲಿ ಬೇರೆಯವ್ರ ಪ್ರೊಡ್ಯೂಸರು
ಅವ್ರು ಮಾಡ್ಬೇಕಾಗಿತ್ತು. ಅವ್ರು ಯಾಕೆ ಹಿಂದೇಟ್ ಹಾಕಿದ್ದಕ್ಕೆ ವರದಪ್ಪನವ್ರಿಗೆ ಕತೆ ಹೇಳಿದ್ರು. ವರದಪ್ಪನ ಇದನ್ನು ಮಾಡ್ಬೋದು ಅಂದರು. ಯಾರಿಗೂ ಇಷ್ಟ ಇಲ್ಲ. ಸೊ ಮಾಡಿದರು. ಸೂಪರ್ ಹಿಟ್ ಅದು. ಸೊ ಹಂಗೆ ಈಗ ಅವರು ಹೆಂಡತಿಗೋಸ್ಕರ ಸುಳ್ಳು ಹೇಳಿದ್ರು. ಫೈಟು ಮಾಡ್ತಾರೆ, ಆ್ಯಕ್ಷನ್ ಮಾಡ್ತಾರೆ, ಪುರಂದರದಾಸರು ಮಾಡ್ತಾರೆ, ಕನಕದಾಸರು ಮಾಡ್ತಾರೆ. ಯಾವ್ದು ಮಾಡಿಲ್ಲ ಅಂತ ಹೇಳ್ತಾರೆ. ಅದ್ರ ಫೈಟ್ ಇಲ್ವಲ್ಲ. ಹೌದು. ಆಡು ಮುಟ್ಟದ ಸೊಪ್ಪಿಲ್ಲ, ಅಣ್ಣವರು ಮಾಡದೇ ಇರೋಂಥ ಪಾತ್ರನೇ ಇಲ್ಲ ಅಂತ ಹೇಳ್ತಾರೆ. ನೀವು ಅವ್ರ ಜೊತೆನೇ ಒಡನಾಟ ಇಟ್ಕೊಂಡವ್ರು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನೋಡಿ, ಅವರಲ್ಲಿ ಒಂದು ಇದಿರ್ತಿತ್ತು. ಅವ್ರು ಯಾಕಂದ್ರೆ ರಾಮಾಯಣ, ಮಹಾಭಾರತ, ಸರ್ವಜ್ಞ, ಬಸವಣ್ಣ ಇವು ಓದ್ತಾ ಇದ್ರು ಮನೆಗೆ ಬುಕ್. ಅವ್ರು ಪೇಪರ್ ಕೂಡ ನೋಡ್ತಿದ್ದಿಲ್ಲ. ಅಲ್ಲಿರೋ ಒಂದು ಪಾಯಿಂಟನ್ನು ನೋಟ್ ಮಾಡಿ ಇಟ್ಕೊಂತಿದ್ರು. ಸೆಟ್ಟಲ್ಲಿ ಕೂಡ ಅಕಸ್ಮಾತ್ ಅದನ್ನ ಇಲ್ಲಿ ಹಾಕಿದ್ರೆ ಹೇಗಿರ್ತೈತೆ ಅಂತ ಕೇಳೋರು. ನಾವು ಅಯ್ಯೋ ಒಂದು ಚೆನ್ನಾಗಿರ್ತಾನೆ ಅಲ್ಲ, ಸುಮ್ಮನೆ ಹೊಗಳ್ಬೇಡ್ರಿ ನನ್ನ ಅಂತ ಹೇಳ್ತಿದ್ರು. ಇಲ್ಲ ಚೆನ್ನಾಗಿದೆ. ನಾನು ಎಲ್ಲಿ ನೋಡಿದ್ರೆ ಫಿಲಾಸಫಿ ಟಚ್ ಮಾಡ್ತಾಯಿದ್ರು. ಅಧ್ಯಾತ್ಮಕ ಇರ್ತಿತ್ತು ಅದರಲ್ಲಿ. ಬಸವಣ್ಣ ಹೇಳಿದ್ದಾರೆ, ಸರ್ವಜ್ಞ ಹೇಳಿದ್ದಾರೆ, ನಮ್ಮ ನಾಡಿನ ಹಿರಿಯರು ಹೇಳಿದ್ದಾರೆ. ಈ ಥರ ಅವರು ಪಾಯಿಂಟ್. ಅವಾಗ ನಿಮ್ಗೆ ಏನಾಗ್ತೈತೆ ಅಂದರೆ ವಾಸ್ತವತೆಗೆ ಹತ್ರ ಹೋಗ್ತಿತ್ತು ಅದು ಕತೆ. ಕರೆಕ್ಟ್. ಜನಕ್ಕೆ ಇಂಟ್ರೆಸ್ಟ್ ಆಗೋದು, ಅಟ್ರಾಕ್ಷನ್ ಆಗೋದು, ಅಯ್ಯೋ ಅಂತ ಅನ್ಸೋದು. ಆಮೇಲೆ ಆ ಕಲೆಯಲ್ಲಿ ನಾನು ನೋಡ್ದಂಗೆ ಅವ್ರನ್ನ ನಾವು ಅಕಸ್ಮಾತ್ ಶಾರ್ಟ್ ರೆಡಿ ಅಂತಂದರೆ, ಈಗ ನಿಮ್ಮ ಹತ್ರ ಮಾತಾಡ್ತಾ ಇರ್ತಾರೆ, ಹೌದಾ ಚೆನ್ನಾಗಿದ್ದಾರೆ, ಹಾಗೇ ಫೇಸ್ ಚೇಂಜ್ ಆಗುತ್ತೆ ಸರ್. ಆಗ ಬಂದು ನಾವು ಶಾರ್ಟ್ ರೆಡಿ ಇಲ್ಲ, ಡೈರೆಕ್ಟರ್ ಸರ್ ಮಾನಿಟ್ರ್ ನೋಡಲ್ಲ, ಓಕೆ ಸರ್ ನೋಡಿ. ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಹೌದು. ಅದು ಪ್ರತಿಯೊಬ್ಬ ಕಲಾವಿದನೇ ಬೇಕು, ತುಂಬ ಇಂಪಾರ್ಟೆಂಟ್. ನೋಡಿ. ಅವಾಗ ಕ್ಯಾರವನ್ ಇಲ್ಲ, ಒಬ್ಬರು ಬಂದರು ಅಂಬೇಡ್ಕರ್ರೆ. ಹೌದು. ಎಲ್ಲಿ ಅವರು ಒಂದು ದಿವ್ಸ ಕಾಲ ಮೇಲೆ ಹಿಂಗೆ ಹಾಕೊಂಡ್ಕೊಂಡ್ರಲ್ಲ, ಒಂದು ಕಾಲ ಮೇಲೆ ಒಂದು ಕಾಲು ಹಾಕೇ ಇಲ್ಲ. ಸೆಟ್ಟಲ್ಲಾಗಲಿ ಮನೆಗಾಗಲಿ ನಾನು ನೋಡ್ದಂಗೆ. ಅವ್ರು ಅಕಸ್ಮಾತ್ ನಾನು ಬರೋದು ಲೇಟ್ ಆದರೆ ಮನೆಗೆ, ಎಲ್ಲಿ ನಮ್ಮ ಚಿಕ್ಕಣ್ಣ ಇನ್ನೂ ಬಂದಿಲ್ವಾ ಅಂತಿದ್ರು. ಹಂಗೂ ಒಂದು ಪಿಕ್ಚರ್ ನಾನು ಕಟ್ ಮಾಡಿಬಿಟ್ರು, ಏನೋ ಪಾಲಿಟಿಕ್ಸ್ ಆಗಿ. ಇರಲಿ ಚಿಕ್ಕಣ್ಣವ್ರು ಇರಲಿ ಅಂತ ಕಳಿಸ್ತಾಯಿದ್ರು. ಅಂದರೆ ಅವರಿಗೆ ಇದರಲ್ಲಿ ಯಾರು ಶ್ರಮ ಪಡ್ತಾರೆ, ಯಾರು ಪಡಲ್ಲ ಅಂತ ಗೊತ್ತಿತ್ತು. ಶ್ರಮ ಪಡಲಾರ್ದವನು ಕೆಲಸದಿಂದ ತೆಗಿ ಅಂತ ಹೇಳಿಲ್ಲ ಅವರು. ಅವನು ಅನ್ನದ ಋಣ ಇರೋರಿಗೆ ಇಲ್ಲಿ ಇರ್ತಾನೆ, ನಾವು ಯಾಕೆ ಹೇಳ್ಬೇಕು, ಅವ್ನು ಹೊಟ್ಟೆ ಮುಂದೆ ಹೊಡಿಬಾರ್ದು ಅಂತಿದ್ರು. ಇದು ಯಾರಾದರೂ ಹೇಳಿದ್ದಾರೆ ಸರ್. ದೊಡ್ಡ ಗುಣ. ಅವ್ರಿಗೆ ಎದುರ್ತಿದ್ವಿ ನಾವೆಲ್ಲರೂ. ಅಣ್ಣವ್ರಿಗೆ ಎದುರ್ತಿದ್ದಿಲ್ಲ ಸರ್. ಪಕ್ಕದಲ್ಲೇ ಕೂರು, ಪಕ್ಕದಲ್ಲೇ ಮಾತಾಡ್ತೀವಿ. ಮತ್ತು ಮುತ್ತೆತ್ತಿಗೆ ಹೋದಾಗ ನಾನು ಪಕ್ಕದಲ್ಲೇ ಮಲ್ಕೊಂಡಿದ್ದೆ ಅವ್ರ ಜೊತೆಲೆ. ಬಂದು ಚಿಕ್ಕಣ್ಣ ಅದೇನಲ್ಲ, ನಾನು ಕಾಲು ಬಡಿತದೆ. ನಾನು ಬಡಿಸಿದ್ರು ಪರವಲ್ವ, ನಿಂತ್ಕೊಂಡಾಗ ಶಿವ ಅಂತ ಮಲಗ್ತೀವಪ್ಪ. ಎದ್ರೆ ಶಿವ, ಇಲ್ಲಂದ್ರೆ ಶವ. ಎದ್ರೆ ಶಿವ ನಾವು, ಇಲ್ಲಂದ್ರೆ ಶವ. ಅದಕ್ಕೆ ಯಾಕೆ ಎಂಥ ಸಿದ್ಧಾಂತ ಸರ್ ಅವ್ರ ಹತ್ರ. ಆಧ್ಯಾತ್ಮಿಕ ಚಿಂತನೆ. ಆಮೇಲೆ ಅಷ್ಟೇ, ಮತ್ತೆ ಕಮರ್ಷಿಯಲ್ಲೂ ಮಾಡ್ತಾಯಿದ್ರು. ಅದಕ್ಕೇನು ಕೊಡ್ಬೇಕು ನ್ಯಾಯ ಕೊಡ್ತಾಯಿದ್ರು. ಹೊಲಿಗೆರಿಟ್ಟಿರ್ತಿದ್ದಿಲ್ಲ, ಹೊಲಸಿರ್ತಿದ್ದಿಲ್ಲ. ಪಿಕ್ಚರ್ ಹೋಗಿಲ್ವಾ? ಹೌದೌದು, ಹೋಗಿದ್ದು. ನಾವು ಸುಮ್ಮನೆ ಟ್ರೆಂಡ್ಸ್ ಅವಾಗ ಹೇಳ್ತಿದ್ರು. ಇನ್ನೂ ನಿಮಗೆ ಇವಾಗಿನ ಮುಂಚೆ 70ರಿಂದ 80ರವರೆಗೆ ಒಂದು ಟ್ರೆಂಡು, 80ರಿಂದ 90ರವರೆಗೆ ಒಂದು ಟ್ರೆಂಡು, ಹಿಂಗೆ ಹೇಳ್ತಿದ್ರು. ಟ್ರೆಂಡು ಒಂದೇ.